ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು HDFC ಸ್ಕಾಲರ್ಶಿಪ್ಪನ್ನು ನೋಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋ ಆದರೆ ಮಾಡಿದ್ದೆ. ಸೊ ಅಲ್ಲಿ ಬಂದ್ಬಿಟ್ಟು HDFC ಸ್ಕಾಲರ್ಶಿಪ್ ಅಂತ ಇದೆ. ಸೊ ಅದನ್ನು ನೀವು ಅಪ್ಲೈ ಮಾಡಿ ಅಂತ ಆದರೆ ಹೇಳಿದ್ದೆ. ಸೊ ನಾಳೆ ಬಂದ್ಬಿಟ್ಟು HDFC ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಆದರೆ ಇದೆ. ಸೊ ಆದ್ದರಿಂದ ಖಂಡಿತ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಅಮೌಂಟ್ ಬರೋ ಚಾನ್ಸಸ್ ಆದರೆ ತುಂಬ ಇದೆ. ಸೊ ಆದ್ದರಿಂದ ತಪ್ಪದೆ ಅಪ್ಲೈ ಆದರೆ ಮಾಡಿ. ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಸೊ ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆದರೆ ಇದೆ. ಸೊ 1 to 10, ಸೊ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ, ಡಿಪ್ಲೊಮಾ, ಸೊ ಎಲ್ಲ ಕೋರ್ಸ್ನವರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಆದರೆ ಮಾಡ್ಬೋದು. ಸೊ ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಇದೇ ರೀತಿ ಎಲ್ಲ ಸ್ಕಾಲರ್ಶಿಪ್ ಬಿಟ್ಟು ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಕೂಡ ಎಜುಕೇಷನ್ ಬಿಟ್ಟು ಸೊ ಫ್ರೀಯಾಗಿ ಎಲ್ಲ ಸಿಗ್ತಾ ಇರ್ತವೆ. ಸೊ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಸಬ್ಸ್ಕ್ರೈಬ್, ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಸೊ ಮಾಡಿದರೆ ಲೈಕು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಈ ರೀತಿಯಾಗಿ ಬರ್ತದೆ. ಸೊ ಇಲ್ಲಿ ಯಾವೆಲ್ಲ ಎಲಿಜಿಬಿಲಿಟಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನೀವು ಬಂದುಬಿಟ್ಟು ಸೊ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿ. ಸೊ ಆಮೇಲೆ ಸೊ ಇಲ್ಲಿ ಎಲಿಜಿಬಿಲಿಟಿಯನ್ನು ನೋಡ್ಕೊಳ್ಳಿ. ಸೊ ಓಪನ್ ಫಾರ್ ಇಂಡಿಯನ್ ನ್ಯಾಷನಲ್ ಓನ್ಲಿ, ಮತ್ತು ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪರ್ಸಿಂಗ್ ಗ್ರ್ಯಾಜುಯೇಷನ್ ಕೋರ್ಸಸ್, ಜನರಲ್ ಕೋರ್ಸಸ್, BCom, BSc, BA, BCA, ಸೊ ETC. ಸೊ ನೀವು ಎಲ್ಲ ಕೋರ್ಸ್ ಆದರೆ ನಡೆಯುತ್ತೆ. ಸೊ ಅದ್ರ ಜೊತೆಗೆ ದ ಅಪ್ಲಿಕೇಶನ್ ಮಸ್ಟ್ ಹ್ಯಾವ್ ಪಾಸ್ಡ್ ದ ಪ್ರಿವಿಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ವಿತ್ ಆಟ್ ಲೀಸ್ಟ್ 55% ಮಾರ್ಕ್ಸ್. ಸೊ ಇಲ್ಲಿ ನೋಡಿಬಿಟ್ಟು ಹಿಂದಿನ ವರ್ಷ ಪ್ರಿವಿಯಸ್ ಇಯರು ನೀವು 55 ಮಾರ್ಕ್ಸ್, ಸೊ 55% ಮಾರ್ಕ್ಸನ್ನು ತೆಗೋಬೇಕು. ಅಥವಾ CGP ಅಂತ ಬರ್ತದಲ್ಲ, ಸೊ ಅಲ್ಲಿ 55% ಮಾರ್ಕ್ಸ್ ಆದರೆ ಇರಬೇಕು. ಸೊ ಅಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೋದು. ಸೊ 55ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಅಪ್ಲೈ ಮಾಡೋದಾದರೆ ಬರೋದಿಲ್ಲ. ಅದರ ನಂತರ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು INR 2.5 lakh. ಸೊ ನಿಮ್ಮ ವಾರ್ಷಿಕ ಆದಾಯ, ಸೊ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಇರ್ತದಲ್ಲ, ಸೊ ಆದಾಯ ಪ್ರಮಾಣ ಪತ್ರದಲ್ಲಿ ಅಮೌಂಟ್ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಅಥವಾ 2.5 ಲಕ್ಷ ಇರಬೇಕು. ಸೊ ಅಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು. 2.5 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ 2,60,000, 70,000 ಈ ರೀತಿ ಇದ್ದರೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ 2,50,000ವರೆಗೆ ಮಾತ್ರ ಇರಬೇಕು. ಸೊ ಅರ್ಥ ಆಯ್ತು ಅನ್ಕೊತೀನಿ. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಈ ಒಂದು ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ತುಂಬ ಥರ ಕೇಳ್ತಾರೆ ಎಷ್ಟು ಅಮೌಂಟ್ ಬರ್ಬೋದು ಅಂತ. ಸೊ ಇದು ಬಂದ್ಬಿಟ್ಟು 75,000ವರೆಗೆ ಅಮೌಂಟ್ ಆದರೆ ಬರ್ಬೋದು. ಸೊ ನಿಮ್ಮ ಕಾಲೇಜ್ ಫೀ ತಕ್ಕಂಗಿರ್ತದೆ. ಸೊ ಫೀ ಯಾವ ರೀತಿ ನೀವು ಕಟ್ಟಿರ್ತೀರಾ ನಿಮ್ಮ ಕಾಲೇಜಲ್ಲಿ, ಸೊ ಅದೇ ರೀತಿ ಫೀ ಆದರೆ ಕೊಡ್ತಾರೆ. ಸೊ 75,000ವರೆಗೆ ಅಮೌಂಟ್ ಆದರೆ ಬರ್ಬೋದು. ನೀವು ನೆಕ್ಸ್ಟು ಡಾಕ್ಯುಮೆಂಟ್ಸ್ ಯಾವೆಲ್ಲ ಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು, ಮತ್ತು ಪ್ರಿವಿಯಸ್ ಇಯರ್ ಮಾರ್ಕ್ ಶೀಟ್ ಬೇಕು. ಸೊ ಪ್ರಿವಿಯಸ್ ಇಯರು 2023 ಮತ್ತು 24ನೇದು. ಸೊ ಹೋದ ವರ್ಷ ಯಾವ ಕೋರ್ಸನ್ನು ಸ್ಟಡಿ ಮಾಡಿದ್ದೀರಾ, ಸೊ ಆ ಒಂದು ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತು ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡು, ವೋಟರ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಸೊ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫು, ಪಿ ರೆಸಿಪ್ಟ್ ಬೇಕು, ಮತ್ತು ಅಡ್ಮಿಷನ್ ಲೆಟರು ಯಾವುದಾದ್ರೂ ಇರ್ಬೋದು, ಪಿ ರೆಸಿಪ್ಟ್ ಆದರೂ ಇರ್ಬೋದು, ಅಡ್ಮಿಷನ್ ಲೆಟರ್ ಯಾವುದಾದ್ರೂ ಒಂದು ಕಾಲೇಜ್ ಪ್ರೂಫ್ ಬೇಕು. ಅದ್ರ ಜೊತೆಗೆ ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್, ಕ್ಯಾನ್ಸಲ್ ಚೆಕ್. ಸೊ ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವಾಗಿ ಬೇಕು. ಸೊ ಮೇನಾಗಿ ಅದೇ ಬೇಕು. ಇನ್ನು ಇನ್ಕಮ್ ಪ್ರೂಫು, ಸೊ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟು, ಸೊ ಎರಡೂ ಕೂಡ ಬೇಕು. ಮತ್ತು ಪ್ರೂಫ್ ಆಫ್ ಫ್ಯಾಮಿಲಿ, ಸೊ ಇಲ್ಲಿ ಇದನ್ನು ಕೊಟ್ಟರು ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ಸೊ ಇಫ್ ಅಪ್ಲಿಕೇಬಲ್ ಇದ್ದರೆ ಮಾತ್ರ ಕೊಡಿ. ಸೊ ಇನ್ನೊಂದು ನೋಟು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಈ ಒಂದು ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕೆಳಗಡೆ ಬನ್ನಿ. ಸೊ ಅಲ್ಲಿ ಅಪ್ಲೈ ನಾವು ಅಂತಿರೋದಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ವೆಬ್ಸೈಟಿಗೆ ಕನೆಕ್ಟ್ ಆಗ್ತದೆ. ಅಲ್ಲಿ ಬಂದ್ಬಿಟ್ಟು ಗೂಗಲಿಂದ ಲಾಗಿನ್ ಮಾಡಿ. ಗೂಗಲಿಂದ ಲಾಗಿನ್ ಆದಮೇಲೆ ಅಲ್ಲಿ ಫಾರ್ಮ್ ಬರ್ತದೆ. ಸೊ ಆ ಫಾರ್ಮ್ನ ಫಿಲ್ ಮಾಡಿ. ಸೊ ಆ ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಿಮಗೆ ಅಪ್ಲೈ ಅಂತ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಪ್ಲೈ ಆದರೆ ಆಗ್ತಾರೆ. ಸೊ ನಾಳೆನೇ ಲಾಸ್ಟ್ ಡೇಟು 4 ಸೆಪ್ಟೆಂಬರು. ಸೊ ಅಷ್ಟರೊಳಗೆ ಅಪ್ಲೈ ಮಾಡಿ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟಿಗೆ ನೀವು ಇನ್ ಕೇಸ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರ ನಂತರ ಅಲ್ಲಿ ಪಾಸ್ವರ್ಡ್ ಮತ್ತು ID ಬರ್ತದೆ. ಸೊ ಒಂದು ಇಮೇಲ್ ID ಬರ್ತದೆ. ನಿಮ್ಮ ಯಾವುದಾದ್ರೂ ಇಮೇಲ್ IDನ ಹಾಕಿ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಮತ್ತು ಅವೆಲ್ಲ ನಾವು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲೊಂದು ಫಾರ್ಮ್ ಬರ್ತದೆ. ಸೊ ಅದನ್ನು ಅಪ್ಲೈ ಮಾಡಿ. ತಪ್ಪದೇ ಈ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋದಕ್ಕೆ.